ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕಲ್ಲೂರು ಗ್ರಾಮದ ಸಮಾಜ ಸೇವಕ ಭೈರಪ್ಪರವರು ತಮ್ಮ 18ನೇ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಕಲ್ಲೂರು ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಬಡವರಿಗೆ ಯುಗಾದಿ ಹಬ್ಬಕ್ಕೆ ದಿನಸಿ ಕಿಟ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ಮೂಡಲಪ್ಪ, ಕೆಂಪಣ್ಣ, ಪುಟ್ಟಪ್ಪ, ಜಯಮ್ಮ, ಗುರುದೇವ್, ಹನುಮಂತರಾಜರವರುಗಳು ಹಾಜರಿದ್ದರು. ಅಲ್ಲದೆ ಭೈರಪ್ಪರವರು ಗ್ರಾಮೀಣ ಕ್ರೀಡಾಪಟುಗಳ ಉತ್ತೇಜನಕ್ಕೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಡೆಸಿದರು. ಪ್ರಥಮ ಬಹುಮಾನದ ಪ್ರಾಯೋಜಕರು ಭೈರಪ್ಪರವರು, ದ್ವಿತೀಯ ಬಹುಮಾನದ ಪ್ರಾಯೋಜಕರು ನವೀನ್ ರವರು. ಈ ಸಂದರ್ಭದಲ್ಲಿ ಹಲವಾರು ಕ್ರಿಕೆಟಿಗರು ಭಾಗವಹಿಸಿದ್ದರು. ಇಂದ್ರಪ್ರಸ್ಥ ಕ್ರಿಕೆಟರ್ಸ್ನ ಕ್ಯಾಪ್ಟನ್ ಪವನ್, ರಾಯಲ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ಮನೋಜ್, ಕಲ್ಲೂರು ಕಿಂಗ್ಸ್ ಕ್ಯಾಪ್ಟನ್ ದಿಲೀಪ್, ಜೂನಿಯರ್ ತಂಡದ ಬಜರಂಗಿ ತಂಡದ ಕ್ಯಾಪ್ಟನ್ ರಘು, ಕಲ್ಲೂರು ಸ್ಟ್ರೈಕರ್ಸ್ ಕ್ಯಾಪ್ಟನ್ ಮೋಹಿತ್ ಹಾಗೂ ಹೇಮಂತ್, ರೋಹಿತ್, ಆನಂದ್, ಪ್ರದೀಪ್, ರವೀಶ್, ಗಿರೀಶ್, ಪುರ್ಷಿ, ರಂಗನಾಥ್, ಕಾಂತರಾಜು, ನಾರಾಯಣ್, ನಾಗಣ್ಣ, ಅಡಕಮಾರನಹಳ್ಳಿಯ ಸತೀಶ್, ಶಂಕರ್, ಧ್ರುವ, ಶಾನಬೋಗನಹಳ್ಳಿಯ ದೊಡ್ಡಣ್ಣ, ಮಂಜು, ಚಂದ್ರು ಹಾಗೂ ಇನ್ನೂ ಅನೇಕ ಕಲ್ಲೂರು ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು. पूर्वचिन्दे मूलशिष्टायां स्याम शिवयिदोषोत्तोष ओम रामाय महामंगलाय महामंगले महानंदे महायज्ञे महायज्ञस्तोत्राय महागुरुवंदनाय महासीताद्वेषणाय लक्ष्मण प्राणदेवाय नाय देवाय महाबलभद्राय महाबलस्तोत्राय महादेवराय महानीलकांताय महानिरंजनाय महानिष्ठ श्रीराम राम रामेति रमे रामे मनोरमे सहस्रनाम शतमानं भवति शतायुष्ये तद्विषेन्द्रप्रतिष्ठकं दीर्घमायुः स्वामी कृपाकटाक्षादिदेवता दीपाराधनमोहिनीन्द्रं देवताभ्यो निश्चयाञ्जनी स्वामी कृपाकटाक्षादिदेवताभ्यो निष्ठिवरदा भवन्तु.
ಗುರುಗಳೇ ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಕಲ್ಲೂರಲ್ಲಿ ಭೈರಪ್ಪ ಅವರು ತಮ್ಮ ಸ್ವಯೋಜಿತವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ಆಹಾರದ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ತಮ್ಮ ಮನಸ್ಸಿಗೆ ಹೇಳ್ಬೋದು. ಭೈರಪ್ಪನವರು ಸಾಧಾರಣ ವ್ಯಕ್ತಿ ಅಲ್ಲ. ಅವರು ಬಡವರು ನೋಡಿ ಭಾಳ ಮರಕ ಪಡ್ತಾ ಇರ್ತಾರೆ. ವರ್ಷದಲ್ಲಿ ಆಶ್ರಮಕ್ಕೆ ನಮಗೆ 3 ಸರಿ ದಾನ ಮಾಡ್ತಾರೆ. ಅಕ್ಕಿ ಮತ್ತು ಬೆಲ್ಲ, ಬೇಳೆ, ಅಲ್ಲದೆ ದೀಪದೆಣ್ಣೆ 3 ಸರಿ ಕೊಡಿಸ್ತಾರೆ. ಮೊನ್ನೆ ಹೋದ ತಿಂಗಳಲ್ಲೂ ಸಹ ಕೊಡಿಸಿದ್ರು. ಅಂಥ ಪುಣ್ಯಾತ್ಮ ಈ ಊರಿನಲ್ಲಿ ಇದ್ದಾರೆ ಅಂದರೆ ನಮಗೆ ಭಾಳ ಸಂತೋಷ. ಅವರಿಗೆ ದೀಪದೆಣ್ಣೆ ಹೆಂಗೆ ಉಜ್ವಲವಾಗಿ ಉರಿತಾ ಇದೆಯೋ ಎಲ್ಲ ದೇವಸ್ಥಾನಗಳಲ್ಲಿ ಅವರ ಆಯುಷ್, ಆರೋಗ್ಯ, ಐಶ್ವರ್ಯ ಹಾಗೆಯೇ ಉಜ್ವಲವಾಗಿ ಬೆಳೀಲಿ ಅಂಥೇಳಿ ನಾವು ಆಶ್ರಮದ ವತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಭೈರಪ್ಪ ನಮಸ್ತೆ. ನಮಸ್ತೆ. ಇವತ್ತು ಉಗಾದಿ ಹಬ್ಬಕ್ಕೋಸ್ಕರ ಬಡವರಿಗೆ ತಾವು ಆಹಾರದ ಕಿಟ್ಗಳನ್ನು ಕೊಟ್ಟಿದ್ದೀರಾ. ಎಷ್ಟು ವರ್ಷದಿಂದ ಕೊಟ್ಕೊಂಬತ್ತಾ ಇದ್ದೀರಾ? ಇದಕ್ಕೆ ಪ್ರೇರಣೆ ಏನು ನಿಮಗೆ? ನೋಡಿ, ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಊರಿನ ಗ್ರಾಮದ ದೇವರುಗಳನ್ನೆಲ್ಲ ನೆನಪಿಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ನಂದು 18ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಬಡ ಕುಟುಂಬಗಳಿಗೆ ಮತ್ತು ಅಂಗವಿಕಲ ಕುಟುಂಬದವರಿಗೆ ಹಾಗೂ ಆಶ್ರಮಕ್ಕೆ ನಾನು ಪ್ರತಿಯೊಂದು ವರ್ಷವೂ ಕೂಡ ನಾನು ಆಹಾರದ ಕಿಟ್ಟು, ದೀಪದೆಣ್ಣೆ ವ್ಯವಸ್ಥೆ ಮಾಡಿದ್ದೀನಿ. ಇಲ್ಲಿವರೆಗೂ ಕೂಡ ಮಾಡ್ಕೊಂಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ನಾನು ಇನ್ನೂ ಭಗವಂತ ಆ ಶಕ್ತಿ ಕೊಟ್ಟರೆ ಇನ್ನು ಮುಂದಿನ ದಿನಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ. ಹನುಮಂತರಾಜ್ ಅವರೇ ನಮಸ್ತೆ. ಇವತ್ತು ಭೈರಪ್ಪ ಅವರು ಕಿಟ್ ಕೊಡ್ತಾ ಅಂತ ವಿಚಾರದಲ್ಲಿ ಕಾರ್ಯಕ್ರಮ ತಾವು ಕೂಡ ಭಾಗಿಯಾಗಿದ್ದೀರಾ. ಆ ಕಾರ್ಯಕ್ರಮದ ಬಗ್ಗೆ ಹೇಳಿ. ಇವತ್ತು ಏನಪ್ಪ ಅಂದರೆ ಭೈರಪ್ಪನವರು ಇವತ್ತು ಸಹಕಾರ ಮಾಡ್ತಾರೆ ಅಂದರೆ ಒಂದು ದೇವ್ರು ಮೆಚ್ಚಬೇಕು. ಆದರೆ ಇವತ್ತು ಬಡವರಿಗೆ, ಅಂಗವಿಕಲವ್ರಿಗೆ, ಆಶ್ರಮವ್ರಿಗೆ, ದೇವಸ್ಥಾನಕ್ಕೆ ಇವೆಲ್ಲ ಇವತ್ತು ಮಾಡ್ತಾರೆ ಅಂದರೆ ಭಾಳ ಸಂತೋಷ ಆಗುತ್ತೆ ನಮಗೆ. ಏನಪ್ಪ ಅಂದರೆ ಅವರೂ ಸಹಕಾರ ಮೆಚ್ಚಿ ಅವರೂ ಭೈರಪ್ಪನವ್ರಿಗೆ ಒಂದು ಸಹಕಾರ ಮಾಡಬೇಕು ಅಂತ ನಾನು ಕಳಕಳಿಯನ್ನು ಕೇಳಿಕೊಳ್ಳುತ್ತೇನೆ.
ಭೈರಪ್ಪ ಅವ್ರು ನಮಸ್ತೆ. ಇವತ್ತು ಸಮಾಜ ಸೇವಕರಂತ ಭೈರಪ್ಪ ಅವರು ಕ್ರೀಡಾ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ಕೊಡಲಿಕ್ಕೋಸ್ಕರ ಅವರ 18ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಕ್ರೀಡಾಕೋತ್ಸವವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸರ್. ಸರ್, ಇದು ಈ ವರ್ಷ ಮಾಡಿರೋದಲ್ಲ, ಕಳೆದ 6 ವರ್ಷದಿಂದನೂ ಇದೇ ರೀತಿ ಹುಡುಗರಿಗೆ ಕ್ರೀಡೆಯಲ್ಲಾಗಿರ್ಬೋದು, ಒಂದು ಕುಸ್ತಿ, ಗ್ರಾಮೀಣ ಹುಡುಗರು ಏನೇನು ಇರ್ತಾರೆ ಅವ್ರಿಗೆಲ್ಲನೂ ಉತ್ತೇಜನ ಕೊಟ್ಕೊಂಡೇ ಬಂದಿದ್ದಾರೆ. ಸೊ ಅವರು ಸುಮಾರು ನಮ್ಮ ಸ್ನೇಹಿತನೇ ರಮೇಶ ಅಂದ್ಬಿಟ್ಟು ಕುಸ್ತಿಪಟ್ಟು ಕರ್ನಾಟಕದ ಮಟ್ಟದವರೆಗೂ ಸ್ಕೂಲಿಂದ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಆ ಟೈಮಿಂದನೂ ಅವರಿಗೆ ಪ್ರೋತ್ಸಾಹ ಮಾಡ್ಕೊಂಡೇ ಬಂದಿದ್ದಾರೆ. ಕರ್ನಾಟಕ ಸ್ಟೇಟ್ ಲೆವೆಲ್ವರೆಗೂ ಕರ್ಕೊಂಡೋಗಿದ್ದಾರೆ. ಆ ಥರ ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋರು. ಈ ವರ್ಷ ಮಾಡ್ತಿರೋದೇನು ಅಂದರೆ ಕಳೆದ ವರ್ಷಗಳೇನೋ ಮಾಡಿದ್ದಾರೆ. ಅಂದರೆ ಅವರ 18ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಈ ನಮ್ಮ ಊರಿನಲ್ಲಿ ಮತ್ತು ಅಕ್ಕಪಕ್ಕದ ಊರಲ್ಲಿ ಯಾರ್ಯಾರು ನಿರ್ಗತಿಕರಿರ್ತಾರೆ, ಬಡ ಜನರು ಇರ್ತಾರೆ ಅಂಥವ್ರಿಗೆ ಕಿಟ್ ಕೊಡೋದು. ಕಿಟ್ ಮೀನ್ಸ್ ಅವರಿಗೆ ದಿನಸಿ ಆಹಾರ. ಈ ಹಬ್ಬದ ಪ್ರಯುಕ್ತ ಅವರ ಖುಷಿ, ಒಂದು ಸಮಾಜ ಸೇವೆ ಮಾಡೋ ಒಂದು ಉದ್ದೇಶದಿಂದ, ನನಗೆ ಭಗವಂತ ಕೊಟ್ಟಿದ್ದು ನಾನು 4 ಜನಕ್ಕೆ ಹಂಚಬೇಕು ಅನ್ನೋ ಉದ್ದೇಶದಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟಕ್ಕೆ ಹೋಗಲಿ, ಚೆನ್ನಾಗಿರಲಿ. ಮತ್ತು ಗ್ರಾಮೀಣ ಪ್ರತಿಭೆಗಳು ಏನೇನಿದ್ದಾರೆ ಅವರಿಗೆಲ್ಲ ಒಂದು ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟು, ಕಬಡ್ಡಿ, ಏನೇ ಆಟ ಪಾಠ ಏನೇ ಇದ್ರೂ ಎಲ್ಲದಕ್ಕೂ ಉತ್ತೇಜನ ಕೊಟ್ಕೊಂಬರ್ತಿದ್ದಾರೆ. ಪ್ರೋತ್ಸಾಹ ಹೀಗೆ ಇರಲಿ, ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಹಾಗೂ ಮೊದಲನೇ ಈ ಟೂರ್ನಿಮೆಂಟಲ್ಲಿ ಪ್ರಥಮ ಬಹುಮಾನವನ್ನು ಕೊಡ್ತಿದ್ದಾರೆ. ಮತ್ತು ನಮ್ಮ ನವೀನ್ ಅಣ್ಣ ಚಕ್ರಣ್ಣ ಅಂದ್ಬಿಟ್ಟು ಅವರು ದ್ವಿತೀಯ ಬಹುಮಾನ ಕೊಡ್ತಿದ್ದಾರೆ. ಅವ್ರಿಗೂ ನಮ್ಮ ಎಲ್ಲ ಟೀಮ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಆಶೀರ್ವಾದ ಹೀಗೆ ಇರಲಿ ನಮ್ಮೆಲ್ಲರ ಮೇಲೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.